ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ರಥ ಸಪ್ತಮಿ ಅಥವಾ ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಎಂದು ಕರೆಯಲ್ಪಡುವ ಈ ರಥ ಸಪ್ತಮಿಯು 2026 ಜನವರಿ 25ರಂದು ಆಚರಣೆ ಮಾಡಲಾಗುತ್ತದೆ. ಈ ದಿನ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುತ್ತೇವೆ. ಈ ದಿನದಂದು ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಎಂದು ಕೂಡ ಕರೆಯಲಾಗುತ್ತೆ. ರಥ ಎಂದರೆ ರಥ ಮತ್ತು ಸಪ್ತಮಿ ಎಂದರೆ 7ನೇ ದಿನ ಮತ್ತು ರಥಸಪ್ತಮಿ ಎಂದರೆ ಶುಕ್ಲ ಪಕ್ಷದ 7ನೇ ದಿನದಂದು ಬರುವುದರಿಂದ ಇದನ್ನು ರಥಸಪ್ತಮಿ ಅಂತ ಕರಿತೀವಿ. 2026ರ ರಥಸಪ್ತಮಿಯಂದು ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಖ್ಯಾತಿ, ಶಕ್ತಿ ಮತ್ತು ಉತ್ತಮ ಆರೋಗ್ಯ ಅಂದರೆ ರೋಗಗಳನ್ನು ಗುಣಪಡಿಸುವಂಥದ್ದು, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಹೀಗೆ ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಈ ಒಂದು ರಥಸಪ್ತಮಿಯ ಆಚರಣೆ ಮಾಡೋದ್ರಿಂದ ನಮಗೆ ಸಿಗುತ್ತದೆ. ಈ ರಥಸಪ್ತಮಿ ಪೂಜೆಯನ್ನು ದೇಶಾದ್ಯಂತ ಭಕ್ತರು ಸಂಪೂರ್ಣ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. 2026 ರಥಸಪ್ತಮಿಯು ಜನವರಿ 25 ಭಾನುವಾರ ಆಚರಣೆ ಮಾಡಲಾಗುತ್ತೆ. ರಥಸಪ್ತಮಿಯ ಮಹತ್ವ ಅಂದರೆ ಇದು ಭಗವಾನ್ ಸೂರ್ಯ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದ್ದು. ಮತ್ತೊಂದು ರಥಸಪ್ತಮಿಯ ಮಹತ್ವ ಎಂದರೆ ಭಗವಾನ್ ಸೂರ್ಯನ ರಥವು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣಿಸುತ್ತದೆ. ಇದು ಋತುಮಾನದ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ಪುರಾಣಗಳಲ್ಲಿ ಸಹ ಸೂರ್ಯ ದೇವನು 7 ಸಮರ್ಥ ಕುದುರೆಗಳು ಎಳೆಯುವ ರಥದ ಮೇಲೆ ಸವಾರಿ ಮಾಡುತ್ತಿರುವುದನ್ನು ತೋರಿಸಲಾಗಿದೆ. ಅದರಲ್ಲಿ ಅರುಣನು ಸಾರಥಿಯಾಗಿದ್ದಾನೆ. ಸುಗ್ಗಿಯ ಋತುವಿನ ಆರಂಭವನ್ನು ಸ್ಮರಿಸುವ ಈ ಒಂದು ಹಬ್ಬವು ಮಂಗಳಕರವಾಗಿದೆ ಮತ್ತು ರೈತರು ಹೇರಳವಾಗಿ ಬೆಳೆಯನ್ನು ಕೊಯ್ಲು ಮಾಡಲು ಸೂರ್ಯನನ್ನು ಕೂಡ ಪೂಜೆಯನ್ನು ಮಾಡ್ತಾರೆ. ಸೂರ್ಯದೇವರು 7 ಕುದುರೆಗಳ ರಥದ ಮೇಲೆ ವೈಭವಯುತವಾಗಿ ಕುಳಿತಿದ್ದಾನೆ. ಇದು ಆಳವಾದ ಅರ್ಥವನ್ನು ಹೊಂದಿದೆ. 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳು, ವಾರದ 7 ದಿನಗಳು, ಸೂರ್ಯನ 7 ಕಿರಣಗಳನ್ನು ಸೂಚಿಸುತ್ತೆ. ರಥದ 7 ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ. ಅದನ್ನು ನಾವು ನಿಯಂತ್ರಿಸಬೇಕು. ಹಾಗಾದರೆ ಈ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೂ ಕೂಡ ಈ ರಥಸಪ್ತಮಿ ಆಚರಣೆಯನ್ನು ಮಿಸ್ ಮಾಡಬೇಡಿ. ಈ ಒಂದು ರಥಸಪ್ತಮಿ ಆಚರಣೆಯನ್ನು ಮಾಡಿ ನಿಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಿ. ಆ ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಧ್ಯಾನ ಮಾಡಿ ಅಥವಾ ಪ್ರಾರ್ಥಿಸಿ. ಸೂರ್ಯೋದಯಕ್ಕೆ ಮೊದಲು ಸ್ನಾನವನ್ನು ಮಾಡಿ ಬಹುಶಃ ನದಿ, ಸಮುದ್ರ, ಕಾಲುವೆಗಳಲ್ಲಿ ನೀವು ಸ್ನಾನವನ್ನು ಮಾಡ್ಕೋಬಹುದು. ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಕೂಡ ಸ್ನಾನವನ್ನು ಮಾಡ್ಬೋದು. ಸ್ನಾನ ಮಾಡುವಾಗ ಅರ್ಕ ಸಸ್ಯದ ಎಲೆಗಳನ್ನು ನೀವು ತಲೆ ಮೇಲೆ ಹಿಡಿದುಕೊಳ್ಳೋದ್ರಿಂದ ಸೂರ್ಯ ದೇವರು ಸಂತೋಷ ಪಡ್ತಾನೆ. ನೀವು ಅರ್ಕೆ ಎಲೆಗಳನ್ನು ತಲೆಯ ಮೇಲೆ ಇಟ್ಟು ಸೂರ್ಯ ದೇವರನ್ನು ಧ್ಯಾನ ಮಾಡ್ಕೋಬೇಕು. ಸೂರ್ಯ ದೇವರಿಗೆ ಅರ್ಘ್ಯವು ಏರಿದಾಗ ನಿಂತಿರುವ ಭಂಗಿಯಲ್ಲಿ ಅರ್ಪಿಸಿ. ನಂತರ ತುಪ್ಪ ದೀಪವನ್ನು ಹಚ್ಚಿ ಮಂತ್ರಗಳನ್ನು ಪಠಿಸುತ್ತಾ ಕೆಂಪು ಹೂವುಗಳು, ಅರಿಶಿಣ, ಕುಂಕುಮ, ಬೆಲ್ಲ ಮತ್ತು ಇತರ ಒಂದು ಪೂಜಾ ಸಾಮಗ್ರಿಗಳನ್ನು ನೀವು ಅರ್ಪಿಸಬಹುದು. ನಂತರ ನೀವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ದೇವರಿಗೆ ನಮಸ್ಕರಿಸುವುದರ ಮೂಲಕ ಪೂರ್ಣ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಗತ್ಯವಿರೋವರಿಗೆ ಅಗತ್ಯ ಇರುವಂಥವ್ರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ರಥಸಪ್ತಮಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಭಕ್ತರಿಗೆ ಆ ಒಂದು ಸೂರ್ಯ ದೇವನು ಅವರ ಜೀವನಕ್ಕೆ ಒಂದು ಚೈತನ್ಯವನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ, ಧೈರ್ಯವನ್ನು ಕೊಡ್ತಾನೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಹಾಯ ಮಾಡ್ತಾನೆ. ಹಾಗೆ ದಂಪತಿಗಳು ಗಂಡು ಮಗುವನ್ನು ಬಯಸ್ತಾ ಇದ್ದರೆ ಅವರು ಕೂಡ ಈ ಒಂದು ರಥಸಪ್ತಮಿಯ ಆಚರಣೆಯನ್ನು ಮಾಡ್ಕೋಬಹುದು. ಯಾವುದೇ ರೀತಿಯ ಕಾಯಿಲೆ ಒಂದು ಗುಣಪಡಿಸುವಂಥದ್ದು ಈ ಒಂದು ಸೂರ್ಯದೇವನಿಗಿದೆ. ಮುಖ್ಯವಾಗಿ ಕಣ್ಣು, ಚರ್ಮದ ಸಮಸ್ಯೆಗಳು, ಇಂತಹ ಸಮಸ್ಯೆಗಳನ್ನು ನೀವು ಒಂದು ಶಮನ ಮಾಡಿ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ನಿಮ್ಮ ಈ ಜನ್ಮ ಮತ್ತು ಹಿಂದಿನ ಪಾಪಗಳನ್ನು ಆ ಸೂರ್ಯದೇವನ ಪೂಜೆಯಿಂದ ಎಲ್ಲ ಕರಗಿ ಹೋಗುತ್ತೆ. ಯಶಸ್ಸು, ಬುದ್ಧಿವಂತಿಕೆ, ಹೆಸರು, ಖ್ಯಾತಿ, ಸಂಪತ್ತು ಈ ಪೂಜೆಯನ್ನು ಮಾಡೋದ್ರಿಂದ
ಒಂದು ಅಪಾರ ಒಂದು ಫಲವನ್ನು ನೀವು ಪಡ್ಕೋಬಹುದು. ಆ ದಿನ ನೀವು ಓಂ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು ಉಪವಾಸವನ್ನು ಮಾಡಿ ಸಂಪೂರ್ಣ ಭಕ್ತಿಯಿಂದ ಜಪಿಸ್ತಾ ಇರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಅದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.